ನಮಸ್ಕಾರ ಬಾಂಧವರೇ. ಈಗ ಮೆಂತ್ಯ ಸೊಪ್ಪನ್ನು ಹಾಕಿ ಜುನ್ಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದಿಟ್ಕೊಳ್ರಿ. ಕ್ಲೀನಾಗಿ ತೊಳೆದ್ಮೇಲೆ ಅದು ಸಣ್ಣಗೆ ಹೆಂಚ್ಕೋಬೇಕು. ಸಣ್ಣಗೆ ಹೆಂಚ್ಕೋತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ನಾನು ಇದರಲ್ಲಿ ಹಾಕಿದ್ದೀನಿ, ಅದನ್ನು ನೋಡಿ. ನಾನು ಜುನ್ಕುದಿಟ್ಟಿರ್ತೈತಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಜುನ್ಕ ಮಾಡೋದು ರುಚಿಯಾಗಿರ್ತೈತಿ. ಅದಕ್ಕೆ ಏನೇನು ಬೇಕಾಗ್ತೈತೆ ಅಂತ ಹೇಳ್ತೀನಿ. ಈರುಳ್ಳಿ, ಮೆಂತ್ಯ ಸೊಪ್ಪು, ಸಣ್ಣಗೆ ಹೆಂಚಿದ ಬೆಳ್ಳುಳ್ಳಿ, ಮತ್ತು ಶೇಂಗಾ ಕಾಳು, ಕೊತ್ತಂಬರಿ ಸೊಪ್ಪು, ಟೊಮಾಟೊ ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಬೇಕಾಗ್ತದೆ. ಈಗ ನಾನು ಶೇಂಗಾನ ಹುರ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕೆಂಪಾಗುವವರೆಗೂ ಹುರ್ಕೊಂಡು ನಾನು ಆಮೇಲೆ ಸಣ್ಣಗೆ ಕಲ್ಲೊಳಗೆ ಜಜ್ಜಿಕೊಂಡು ಪುಡಿ ಮಾಡಿಟ್ಕೊರಿ. ಈ ರೀತಿ ಕೆಂಪಾಗಿ ಹಾಕ್ಕೋಬೇಕು. ಕೆಂಪಾಗಿದೆ. ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಆಮೇಲೆ ಹೆಂಚಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಕೋತೀನಿ. ಬೆಳ್ಳುಳ್ಳಿನ ಭಾಳ ಕೆಂಪಾಗೋದು ಬೇಡ. 10 ಸೆಕೆಂಡ್ ಆದಮೇಲೆ ಅದಕ್ಕೆ ಹೆಂಚಿಟ್ಟಂಥ ಉಳ್ಳಾಗಡ್ಡಿ ಹಾಕೋರಿ. ಅದು ಸರಿಯಾಗಿ ಬೇಯಬೇಕು. ಈರುಳ್ಳಿಯನ್ನು ಸರಿಯಾಗಿ ಬೇಯಿಸಿದ ಮೇಲೆ ನೀವು ಮೆಂತ್ಯ ಸೊಪ್ಪನ್ನು ಅಥವಾ ಟೊಮಾಟೊ ಹಾಕೋರಿ. ಆಮೇಲೆನೂ ನೀವು ಟೊಮಾಟೊ ಹಾಕ್ಕೋಬೋದು ಅಥವಾ ಮೊದಲೂ ನೀವು ಟೊಮಾಟೊ ಹಾಕ್ಕೋಬೋದು. ಟೊಮಾಟೊ ಸರಿಯಾಗಿ ಬೇಯಿಸ್ಕೊಡ್ರಿ. ಎಲ್ಲ ಒಂದೊಂದು ನಿಮಿಷ ನೀವು ಬಿಟ್ಟರೆ ಸಣ್ಣ ಉರಿಯೊಳಗೆ ಚೆಂದಾಗಿ ಬೇಯ್ತಾವೆ. ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಬೆಂದು ಬರ್ತೈತಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಡ್ರಿ. ಸರಿಯಾಗಿ ಬೇಯಬೇಕದು. ಈಗ ಅದಕ್ಕೆ ಹೆಂಚಿಟ್ಟಿರೋಂಥ ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಸರಿಯಾಗಿ ಕಲಸಾಡ್ರಿ. ಅದೆಲ್ಲ ಮಂದೂರೊಳಗನ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯ್ತೈತಿ. ಸ್ವಲ್ಪ ಅದ್ರ ಮೇಲೆ ಮುಚ್ಚಿ ಒಂದು 4 ನಿಮಿಷ ಬೇಯಕ್ಕೆ ಬಿಡ್ರಿ. ಅಷ್ಟೊತ್ತನ ಅಂದ್ರೆ ನೀವು ಹುರಿದಿಟ್ಕೊಂಡಿದ್ರಲ್ಲ ಶೇಂಗಾ ಕಾಳನ್ನು ಜಜ್ಕೊಂಡು ಸ್ವಲ್ಪ ತರಿಯಾಗಿ ಜಜ್ಕೊಡ್ರಿ. ಭಾಳ ಪುಡಿ ಏನು ಮಾಡೋದು ಬೇಕಾಗಿಲ್ಲ. ಇದೊಂದು 4 ನಿಮಿಷ ಆದಮೇಲೆ ಸ್ವಲ್ಪ ಬೆಂದಿದೆ. ಇದಕ್ಕೀಗ ಅರಿಶಿಣ ಪುಡಿ ಮತ್ತು ಕೆಂಪು ಖಾರ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಕೆಂಪು ಖಾರ ಹಾಕ್ಕೊಡ್ರಿ. ಆಮೇಲೆ ಜಜ್ಜಿಟ್ಕೊಂಡಿರೋಂಥ ಶೇಂಗಾ ಪುಡಿಯನ್ನು ಹಾಕೋರಿ. ಚೆನ್ನಾಗಿ ಕಲಿಸ್ಕೊರಿ. ಬೆಂದ ಮೇಲೆ 1 ನಿಮಿಷ ಬೇಯಿಸಾದ್ಮೇಲೆ ನಿಮಗೆ ಎಷ್ಟು ಜುನ್ಕ ಮಾಡೋದೈತಿ ಅಷ್ಟು ನೀರು ಹಾಕ್ಕೊಡ್ರಿ. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು. ಗಟ್ಟಿ ಬೇಕಂದ್ರೆ ಅದು ಕಡಲೆ ಹಿಟ್ಟನ್ನು ನಾವು ಕಲಸಿದಾಗ ಇನ್ನೂ ಗಟ್ಟಿ ಆಗ್ತೈತಿ. ನಾನು 3 ಸ್ಪೂನು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಥರ. ಯಾಕಂದ್ರೆ ಅದರಲ್ಲಿ ಡೈರೆಕ್ಟ್ ಹಾಕಿದ್ರೆ ಒಂದೊಂದು ಸರಿ ಗಂಟು ಆಗ್ತೈತಿ. ಸೊ ಇದನ್ನು ಸರಿಯಾಗಿ ನಾನು ಕಲಿಸ್ಕೊಂಡು ಗಂಟು ಇರಲಾರ್ದಂಗೆ ಅದನ್ನು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಿದ್ದನ್ನು ಈಗ ಅದಕ್ಕೆ ಕುದೀತಾ ಇದೆ, ಅದರೊಳಗೆ ಹಾಕ್ತೀನಿ. ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ವಲ್ಲ ಅದ್ರಾಗ ಹಾಕಿ ಇದನ್ನು ಸರಿಯಾಗಿ ಕಲಿಸಾಡ್ರಿ. 1-2 ನಿಮಿಷ ಅದು ಸರಿಯಾಗಿ ಹಿಟ್ಟಿಂದ ಇದೆಲ್ಲ ಹಸಿ ಇದನ್ನೆಲ್ಲ ಹೋಗೋತನ ಅದನ್ನು ಬೇಯಿಸ್ಕೊರಿ. ಇದು ಚೆಂದಾಗಿ ಬೇಯ್ದಿದೆ. ಮತ್ತೊಂದು 2 ನಿಮಿಷ ಇಟ್ಟು ಕುದಿಸಿ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಬಿಸಿ ಬಿಸಿಯಾದ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು. ಇದು ಚಪಾತಿ ಜೊತೆ, ನಿಮ್ಮ ಅನ್ನದ ಜೊತೆ ಬಹಳ ರುಚಿಯಾಗಿರ್ತೈತಿ. ಇದೇ ರೀತಿ ನೀವು ನುಗ್ಗೆ ಸೊಪ್ಪು ಇರ್ತೈತಲ್ಲ ಅದನ್ನು ಹಾಕಿ ಮಾಡ್ಬೋದು. ಇದನ್ನೀಗ ಚಪಾತಿ ಜೊತೆ ಮತ್ತು ಅನ್ನದ ಜೊತೆ, ಇದ್ರ ಜೊತೆ ಶೇಂಗಾ ಕಾಳು ಇದ್ರ ಜೊತೆ ತಿಂದ್ರೂ ರುಚಿ ಆಗ್ತೈತಿ. ಫ್ರೆಶ್ ಕಲಸಿರುವಂಥ ಮಾವಿನಕಾಯಿ, ಉಪ್ಪಿನಕಾಯಿ. ಸೊ ಇದೇ ರೀತಿ ಒಂದು ಸರಿ ಮಾಡಿ ನೋಡಿರಿ. ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಸಾರಿ ಮಾಡಿ ನೋಡಿ.